ಕುಣಿಗಲ್ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುತ್ತಾರೆ. ತಾಲೂಕಿನ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಕೈಗಾರಿಕೆಗಳ ಸ್ಥಾಪನೆ, ತಾಲೂಕಿನ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಸಹಕರಿಸುತ್ತಾರೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಕಾಣಲಿದೆ. ತಾಲೂಕಿನ ಜನತೆಯ ಪರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದರೊಂದಿಗೆ 2 ವರ್ಷದ ಆಡಳಿತ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ರಾಜ್ಯ ಅಭಿವೃದ್ಧಿ ಹೊಂದುವುದರ ಜೊತೆಯಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ಮಾರ್ಗದರ್ಶನದಲ್ಲಿ ಶಾಸಕರಾದ ಡಾ ರಂಗನಾಥ್ ಅವರು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿದ್ದಾರೆ ಎಂದು ತಿಳಿಸಿದ್ದ ನೀರಾವರಿ ಕ್ಷೇತ್ರದಲ್ಲಿ ಈಗಾಗಲೇ ಕಸಬಾ ಹಾಗೂ ಕೊತ್ತಗೆರೆ ಹೋಬಳಿಗಳ ಕೆರೆಗಳಿಗೆ ಏತ ನೀರಾವರಿ ಮೂಲಕ ನೀರನ್ನು ಹರಿಸುವ ಯೋಜನೆಯನ್ನ ಘೋಷಿಸಿದ್ದಾರೆ. ಇನ್ನು ಹಲವು ಯೋಜನೆಗಳಿಗೆ ಆರ್ಥಿಕ ಶಕ್ತಿಯನ್ನ ನೀಡುತ್ತಾರೆ, ಸಹಕರಿಸುತ್ತಾರೆ. ನಮ್ಮೆಲ್ಲರ ಆಶಯವಾಗಿದೆ ಮುಂದಿನ 2 ವರ್ಷದ ರಾಜ್ಯದ ಜನತೆಗೆ ಸುಭದ್ರವಾದ ಆಡಳಿತ ನೀಡುವ ಮೂಲಕ ಮುಂದಿನ ವಿಧಾನಸಭಾ 2028ರ ಚುನಾವಣೆಯಲ್ಲಿಯೂ ಸಹ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕು ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಶಂಕರ್ ಮಾತನಾಡುತ್ತಾ ರಾಹುಲ್ ಗಾಂಧಿಯವರ ಆಶಯದಂತೆ ಯುವ ಶಾಸಕರಿಗೆ ಮಂತ್ರಿ ಸ್ಥಾನವನ್ನ ಬೇಕಾದರೆ ನಮ್ಮ ಜನಪ್ರಿಯ ಶಾಸಕರಾದ ಡಾ ಎಚ್ ಡಿ ರಂಗನಾಥ್ ಅವರಿಗೆ ನೀಡಬೇಕೆಂದು ಮನವಿ ಮಾಡಿದರು. ಕೆಪಿಸಿಸಿ ಸದಸ್ಯರಾದ ಬೇಗೂರು ನಾರಾಯಣ ಮಾತನಾಡಿ ಐತಿಹಾಸಿಕ ಸನ್ನಿವೇಶ ರಾಜ್ಯದಲ್ಲಿ ನಿರ್ಮಾಣಗೊಂಡಿದ್ದು ತಾಲೂಕು ಅಭಿವೃದ್ಧಿಗೆ ಶಾಸಕ ರಂಗನಾಥ್ ಅವರ ಆಡಳಿತದ 7 ವರ್ಷದಲ್ಲಿ ಅತಿ ಹೆಚ್ಚಿನ ಅನುದಾನ ಅಭಿವೃದ್ಧಿ ಮಾಡಿದ್ದಾರೆ. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವೆಂಕಟರಾಮು, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಶಂಕರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೇಗೂರು ಮೂರ್ತಿ, ವಸಂತಕುಮಾರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಶೋಕ್ ಎಚ್ಎಂ, ಪ್ರಶಾಪ ಟಿವಿ, ಕುಣಿಗಲ್. ತಾಲೂಕಿಗೆ ಇದೊಂದು ಸುವರ್ಣ ಅವಕಾಶ, ಸುವರ್ಣ ಕಾಲ ಅಂತ ಭಾವಿಸ್ಬೋದು. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ MLA ಸಾಹೇಬರು ಜೊತೆಗೂಡಿ ನಮ್ಮ ಕುಣಿಗಲ್ ಅಭಿವೃದ್ಧಿಗೆ ಸಹಕರಿಸ್ತಾರಂತ ಅತೀವವಾದಂಥ ಒಂದು ಭರವಸೆ ನಮ್ಮ ತಾಲೂಕಿನ ಜನತೆಗಿದೆ. ಇದ್ರ ಜೊತೆಗೆ ನಮ್ಮದೇನಪ್ಪ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಒಂದು ಮನವಿ ಅಂತಂದರೆ, ಈ ನಮ್ಮ ರಾಹುಲ್ ಗಾಂಧಿಯವರ ಆಶಯದಂತೆ ಈ ಬಾರಿ ಅವರ ಮಂತ್ರಿಮಂಡಲದಲ್ಲಿ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಒಂದು ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಯುವ ಶಾಸಕರಾದ ಡಾ ರಂಗನಾಥ್ ಅವರಿಗೆ ಅವರ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಟ್ಟು ಅವರಿಗೆ ಕೊಡಬೇಕು ಅಂತ ನಾವು ಹೇಳ್ಕೊತೀವಿ. ಯಾಕೆಂತಂದರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಿಷ್ಠವಾಗಿ ಕಟ್ಟಲು ಹಾಗೂ ಈ ಭಾಗದ ಅಭಿವೃದ್ಧಿಗೆ ಅವರು ಪೂರ್ವಕವಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಒಂದು ಆಶೆ ಇಟ್ಕೊಂಡು ಮನವಿ ಪೂರ್ವಕವಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ನಾವು ಕೇಳ್ಕೊಳ್ಳೋದು ಅಂತಂದರೆ ನಮ್ಮ ರಂಗನಾಥ್ ಅವರಿಗೆ ಮಂತ್ರಿ ಕೊಡಬೇಕು ಅಂತ ಕೇಳ್ಕೊತೀವಿ. ಈ ಮುಖಾಂತರ ಈ ತಾಲೂಕಿಗೆ 1947ರಿಂದ ಏನು ಸರ್ಕಾರ ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಬಂದಿರತಕ್ಕಂಥ ಸರ್ಕಾರಗಳಲ್ಲಿ ಅವರವರ ಶಕ್ತಿ ಮೀರಿ ಏನು ಅಭಿವೃದ್ಧಿ ಪಥದತ್ತ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಕಾರ್ಯಕ್ರಮಗಳನ್ನ ಸಂಪೂರ್ಣವಾಗಿ 8 ವರ್ಷದಿಂದ ಡಾ ರಂಗನಾಥ್ ಅವರು ಯಶಸ್ವಿಯಾಗಿ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಉಪಯೋಗಿಸ್ಕೊಂಡು ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಕುಣಿಗಲ್ ತಾಲೂಕಿನ ರಾಜ್ಯ ಮಟ್ಟದಲ್ಲಿ ಗುರುತೋ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿಸ್ಕೊಂಡ್ಬಂದು ಯುವಕರಿಗೆಲ್ಲ ಒಂದು ಮಾದರಿ ಶಾಸಕರಾಗಿ ಕೆಲಸ ಮಾಡಿದರು. ಆದರೆ ಈಗ ನಮಗೆ ಎಲ್ಲ ರಂಗದಲ್ಲೂ ಎಲ್ಲ ರೀತಿಯಿಂದನೂ ತಾಲೂಕು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇರೋದು ನಮ್ಮ ತಾಲೂಕಿಗಾದರೂ ಡಾ ರಂಗನಾಥ್ ಅವರೇ ನಮಗೆ ಮುಖ್ಯಮಂತ್ರಿ ಇದ್ದಂಗೆ. ಎಲ್ಲ ಖಾತೆಗಳಿಗೂ ಸಂಬಂಧಪಟ್ಟಂಗೆ ನಮ್ಮ ತಾಲೂಕಿನ 2 ವರ್ಷದಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ರಂಗದಲ್ಲೂ ಶೈಕ್ಷಣಿಕವಾಗಿ, ಕೈಗಾರಿಕಾ ವಲಯದಲ್ಲಿರ್ಬೋದು, ಯುವಕರಿಗೆ ಕೆಲಸ ಕಾರ್ಯ ಕೊಡಿಸೋದ್ರಲ್ಲಿರ್ಬೋದು, ಈಗೇನು ಸಾಗರೋಪಾದಿಯಲ್ಲಿ ನಮ್ಮ ತಾಲೂಕಿನ ನೀರಾವರಿ ಕೆಲಸ, ರಸ್ತೆಗಳ ಅಭಿವೃದ್ಧಿ ಕೆಲಸ ಏನಾಗ್ತಾ ಇದೆ ಅವೆಲ್ಲವೂ ಕೂಡ ಏನು ಇನ್ನು 2 ವರ್ಷದಲ್ಲಿ ನಾನಾದರೂ 98% ನಮ್ಮ ಡಾ ರಂಗನಾಥ್ ಸಾಹೇಬರು ಹಳ್ಳಿಗಾಡಿನಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಗಳನ್ನು ಮುಗಿಸ್ತಾರೆ. ಮತ್ತು ಈಗ ನಮ್ಮ ಬ್ಲಾಕ್ ಅಧ್ಯಕ್ಷ ಹೇಳ್ದಂಗೆ ಆಲ್ರೆಡಿ 2 ಹೋಬಳಿಗಳಿಗೆ ನೀರು ಹರಿತಾ ಇದೆ ಸಂಗೋಪಾಂಗವಾಗಿ. ಹಿಡಿಯೂರು, ಅಮೃತೂರು ಹೋಬಳಿಗೆ, ಹುಲಿಯೂರು ಹೋಬಳಿಗೆ ಆಲ್ರೆಡಿ ಮೊನ್ನೆ ಮಾಗಡಿ ತಾಲೂಕಿನಲ್ಲಿ ಶಂಕುಸ್ಥಾಪನೆ ಆಗಿದೆ ದೀಪಾವತಿ ಕೆರೆ ನೀರು ಬರೋದಕ್ಕೆ. ಈಗ ಕಸ್ಬಾತ್ತು ಮತ್ತು ಕೊತ್ಕೆರೆದು ನಮ್ಮ ರಂಗಣ್ಣಗೌಡರು ಹೇಳಿದರು, ಅದು ಶೀಘ್ರದಲ್ಲೇ ನಮ್ಮ ನೂತನ ಮುಖ್ಯಮಂತ್ರಿಯವರು ಬಂದು ಅದನ್ನು ಶಂಕುಸ್ಥಾಪನೆ ಮಾಡಿಕೊಡ್ತಾರೆ. ಅದೇ ರೀತಿ ತಾಲೂಕು ಉನ್ನತ ಮಟ್ಟಕ್ಕೆ ಹೋಗ್ತದೆ. ಅದ್ರ ಜೊತೆಗೆ ನೀವುಗಳು ಇನ್ನು 2 ವರ್ಷದಲ್ಲಿ ನಿಮಗೂ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ನೀವುಗಳು ಪ್ರತಿ ಹಂತದಲ್ಲಿ ಏನೇನು ಮಾಡಬೇಕು ಅಂತ ಸಲಹೆ ಸೂಚನೆಗಳನ್ನ ನಮ್ಮ ಸಾಹೇಬ್ರಿಗೆ, MLA ಸಾಹೇಬ್ರಿಗೆ ನೀವು ಇಂತಿಂತದೇ ನೀವು ಮಾಡಬೇಕು ಅಂತ ಹೇಳಿದಾಗ ಅವರು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ನಿಮ್ಮ ಸಲಹೆಗಳನ್ನ ತಗೊಂಡು ಸರ್ಕಾರ ಲೆವೆಲಿಂದ ನಮ್ಮ ತಾಲೂಕನ್ನ ಮಾದರಿ ತಾಲೂಕಾಗಿ ಮಾಡ್ತಾರೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಿಮ್ಮನ್ನೆಲ್ಲ ಮಾತಾಡ್ತಾ
ಮಾಡ್ತಾ ಇರ್ತಕ್ಕಂಥ ನನ್ನ ಜೊತೆಲಿ ಉದ್ದೇಶ ಏನಪ್ಪ ಅಂದರೆ, ನಾಳೆ ನಮ್ಮ KPCC ಅಧ್ಯಕ್ಷರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬರು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾವ್ರೆ. ಆ ಕ್ಷಣದಲ್ಲಿ ರಾಜ್ಯಕ್ಕೆಲ್ಲ ಮುಖ್ಯಮಂತ್ರಿ ಆದರೂ ವೈಯಕ್ತಿಕವಾಗಿ ನಮ್ಮ ತಾಲೂಕಿಗೂ ಸಹ ಅವರು ನೇರವಾಗಿ ಹತ್ರ ಇರೋದ್ರಿಂದ, ಅವರ ಸಂಬಂಧಿಕರು ಶಾಸಕರಾಗಿರೋದ್ರಿಂದ ತಾಲೂಕಿಗೆ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ, ನೀರಾವರಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಎಲ್ಲರಲ್ಲೂ ಅನುಕೂಲ ಆಗ್ತದೆ ಅಂತ ನಮಗೂ ವೈಯಕ್ತಿಕವಾಗಿ ಹಿತಾಸಕ್ತಿ ಇರೋದ್ರಿಂದ ತಾಲೂಕಿನ ಜನತೆ ಪರವಾಗಿ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದನ ಹೇಳ್ತಾ, ಆ ಕಾರ್ಯಕ್ರಮ ಸುಸೂತ್ರ ನಡೆದಿದೆ. ಅದೇ ರೀತಿ ಮುಂದಿನ 2 ವರ್ಷ DK ಶಿವಕುಮಾರ್ ಅವರ ಆಡಳಿತ ಇನ್ನೂ ಸಾರ್ವಜನಿಕರಿಗೆ ಹತ್ತಿರವಾಗಿ ಸಾರ್ವಜನಿಕ ಶ್ರೇಯೋಭಿವೃದ್ಧಿಗೆ ಅನುಕೂಲ ಆಗೋ ಥರ ಎಲ್ಲ ಕ್ಷೇತ್ರಗಳಲ್ಲೂ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತಾ, ಏನು ನಾಳೆ ನಮ್ಮ ತಾಲೂಕಿಗೂ ಒಂದು ಸುವರ್ಣಾವಕಾಶ. ಈಗ ನೀವು ಆಲೇ ಒಂದು 3 ವರ್ಷದಿಂದ ನೋಡಿದ್ರಿ, ತಾಲೂಕಿನ ಅಭಿವೃದ್ಧಿಗೆ DK ಶಿವಕುಮಾರ್ ಕೊಡುಗೆ ಮತ್ತು ನಮ್ಮ ಮಾಜಿ ಸಂಸದರಾದ DK ಸುರೇಶ್ ಕೊಡುಗೆ ನೇರವಾಗಿರ್ಬೋದು ಅಥವಾ ಶಾಸಕರ ಜೊತೆಲಿರ್ಬೋದು ಎಷ್ಟು ಅನುಕೂಲ ಆಗಿದೆ ಅಂತ ನಿಮಗೂ ನೀರಾವರಿ, ನಮ್ಮ ಕೊತ್ಗೆರೆ ಏತ ನೀರಾವರಿ ಇರ್ಬೋದು, ಈಗ ಶೀಘ್ರದಲ್ಲೇ ನಮ್ಮ ಕಸಬಾ ಹೋಬಳಿಗೂ ಸಹ ನೀರಾವರಿ ಆಗ್ತದೆ. ಆ ಥರ ಮುಂದಿನ ದಿನದಲ್ಲಿ ಆಗಲಿ 28ಗೂ ಸಹ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇನ್ನು ಮುಂದಿನ 5 ವರ್ಷನೂ ಕಾಂಗ್ರೆಸ್ ಸರ್ಕಾರ ಬರಲಿ. ತಾವೆಲ್ಲ ತಮ್ಮ ಸಹಕಾರನೂ ಸಹ ನಮ್ಮ ಶಾಸಕರಾದ ರಂಗನಾಥ್ ಅವರು ಬೇಕು, ಅವ್ರ ಮುಖಾಂತರ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಸಹಕಾರನೂ ಬೇಕು ಅಂತ ಹೇಳ್ತಾ, ತಾಲೂಕಿನ ಜನತೆ ಒಳ್ಳೇದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.